ಸಮ್ಮೇಳನ ಇವತ್ತು ಸೇರಿದಂಥ ಶಾಸಕರ ನೇತೃತ್ವದ ಸಭೆಯಲ್ಲಿ ಮೇ ತಾರೀಕು 29 ಮತ್ತು 30ಕ್ಕೆ ಆಚರಣೆ ಮಾಡಬೇಕು ಅಂತೇಳಿ ಕೈಗೊಳ್ತು. ಹಾಗಾಗಿ ಮೇ 29, 30ರಂದು ಸುಂಟಿಕೊಪ್ಪದಲ್ಲಿ ಇತಿಹಾಸವನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಈ ಸಮ್ಮೇಳನವನ್ನು ನಡೆಸಬೇಕು ಅಂತೇಳಿ ಇವತ್ತು ಸಭೆಯಲ್ಲಿ ಸೇರಿರ್ತಕ್ಕಂಥ ಈ ಭಾಗದ ಎಲ್ಲ ಗಣ್ಯರು ಒಮ್ಮತದ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಸುಂಟಿಕೊಪ್ಪ ಸಾಹಿತ್ಯ ಸಮ್ಮೇಳನ ಕೊಡಗಿನ ಇತಿಹಾಸದಲ್ಲಿ ಒಂದು ದಾಪುಕಾಲ ನಡೀತದೆ ಮತ್ತು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈ ಸಮ್ಮೇಳನ ಅಭೂತಪೂರ್ವವಾಗಿ ಯಶಸ್ವಿಪೂರ್ಣವಾಗಿ ನಡೀತದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇವತ್ತು ವಾತಾವರಣ ಸೃಷ್ಟಿಯಾಗಿದೆ. ಮಾನ್ಯ ಶಾಸಕರು ಕೂಡ ಈ ಸಮ್ಮೇಳನದ ಯಶಸ್ಸಿಗೆ ನಾನು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇನೆ ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ಕೂಡ ಅವರು ಘೋಷಣೆ ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಒಂದು ಚೈತನ್ಯ ತುಂಬುವ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಹೊಡಿತಾ ಇರ್ಬೇಕು 29, 30ನೇ ತಾರೀಕು ಏನು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಸುಂಟಿಕೊಪ್ಪ ನೇಮಕ ಮಾಡೋಂಥ ವ್ಯವಸ್ಥೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಕಾಮತನವರು ಪ್ಲಸ್ ಅವರ ಸದಸ್ಯರ ಎಲ್ಲ ಕಮಿಟಿಯವರ ಎಲ್ಲ ಸದಸ್ಯರುಗಳಿಗೆ ಅಭಿನಂದನೆಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂತಂದರೆ ಈ ಥರ ಅವಕಾಶಗಳು ನಮ್ಮ ಕ್ಷೇತ್ರದಲ್ಲಿ ಬರೋಂಥ ಅಪರೂಪ. ಬಂದಂಥ ಸಂದರ್ಭದಲ್ಲಿ ಅದ್ಭುತವಾಗಿ ಅಚ್ಚುಕಟ್ಟು ಮಾಡಬೇಕು ಅಂತ ನಮ್ಮೆಲ್ಲರದು ಆಸೆ. ನಾನೊಬ್ಬ ಜನಪ್ರತಿನಿಧಿಯಾಗಿ ಅದೇ ರೀತಿಯಲ್ಲಿ ಒಬ್ಬ ಅಭಿಮಾನಿಯಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಟ್ಟು ಏನು 17ನೇ ಸಮ್ಮೇಳನ ಐತಿಹಾಸಿಕದಂಥ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಎಲ್ಲ ಸಾಹಿತಿಗಳು ನಮಗೆ ಕೈ ಜೋಡಿಸ್ಬೇಕು, ಸಾರ್ವಜನಿಕರು ಕೈ ಜೋಡಿಸ್ಬೇಕು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಕೈ ಜೋಡಿಸಿ ಸುಂಟಿಕೊಪ್ಪ ಭಾಗದಲ್ಲಿ ಏನು 29, 28ನೇ ತಾರೀಕು ಏನು ಕಾರ್ಯಕ್ರಮ ನಮ್ಮ ಇಡೀ ಕರ್ನಾಟಕ ಕನ್ನಡ ಧ್ವಜ, ನಮ್ಮ ಇಡೀ ಸುಂಟಿಕೊಪ್ಪ ಹೋಬಳಿಲಿ ಧ್ವಜನ ಹಾರಿಸ್ತೀವಿ, ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಸರ್ಕಾರದ ಸಪೋರ್ಟ್ ಏನು ಬೇಕು, ಏನು ಸರ್ಕಾರದಿಂದ ಏನು ಸಹಾಯ ಬೇಕು ನಿರಂತರವಾಗಿ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸಿ ಸರ್ಕಾರವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಏನು ಮಾಧ್ಯಮ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪ್ರಚಾರ ಮಾಡಿ ನಮ್ಮ ಪರಗೆ ಸಾಹಿತ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ನಿಮ್ಮ ಮುಖಾಂತರ ತಿಳ್ಕೊಂಡು ಅವರೇ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಪರಿಸ್ಥಿತಿ ನಾವೇನಾದ್ರು ಕರೀಲಿಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಬರಬೇಕು ಅಂತ ನಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಸುಂಟಿಕೊಪ್ಪ ಸ್ಥಳೀಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತಗೋಬೇಕು. ನಾವು ಸ್ಥಳೀಯ ಎಲ್ಲ ಸುಂಟಿಕೊಪ್ಪ ಗ್ರಾಮಸ್ಥರಿಗೆ ಒಂದು ಸಣ್ಣ ಜವಾಬ್ದಾರಿ ಆಗಲೇ ಸಣ್ಣ ಸಮಿತಿಯವರು ಕೊಟ್ಟಿದ್ದಾರೆ. ನನ್ನ ಸಂಪೂರ್ಣ ವಿಶ್ವಾಸ ಏನು ನೀವು ನಮ್ಮ ಕೊಡಗು ಜಿಲ್ಲೆ ಮ್ಯಾಪ್ ನೋಡಿದ್ರೆ ಸುಂಟಿಕೊಪ್ಪ ಚೆಟ್ಟಳ್ಳಿ ಸೆಂಟರ್ ಆಫ್ ಕೊಡಗು ಬರ್ತದೆ. ಅದಕ್ಕೋಸ್ಕರ ಹೃದಯ ಭಾಗ ಅಂತ ನನ್ನ ಅಭಿಪ್ರಾಯ ಸುಂಟಿಕೊಪ್ಪ. ಆ ವಿಚಾರದಲ್ಲಿ ಅದೇ ಕನ್ನಡದ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯ ಈ ಕಾರ್ಯಕ್ರಮ ಹಿಡಿತದೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಯಾವ ಮಟ್ಟಕ್ಕಾದರೂ ನಾವು ಹೋಗ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳ್ತೀವಿ.